ಎಲ್ಲರಿಗೂ ನಮಸ್ಕಾರ. ರುಚಿತಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಗಾಯ್ಸ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಸೊ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ಎಷ್ಟು ಮುಖ್ಯ ಅಂತ ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಹೇಳಿದ್ದೆ. ಸೊ ಇವತ್ತು ವಿಡಿಯೋ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ, ನಾನು ಒಂದಷ್ಟು ಮಿಂತ್ರಾಯಿಂದ ಆಫರ್ ಇತ್ತು. ಸೊ ಹಾಗಾಗಿ ಆಫರಲ್ಲಿ ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅನ್ನೋದನ್ನ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಬನ್ನಿ, ಯಾಕೆ ತಡ ಮಾಡಿದೆ, ಇದನ್ನ ಓಪನ್ ಮಾಡಿ ನೋಡೋಣ. ಏನೆಲ್ಲ ಪಾರ್ಸಲ್ ಬಂದಿದೆ, ಏನೆಲ್ಲ ಬುಕ್ ಮಾಡಿದ್ದೆ, ಜೊತೆಗೆ ಅದಕ್ಕೆ ಎಷ್ಟು ಪ್ರೈಸ್ ಆಯಿತು, ಎಷ್ಟು ಡಿಸ್ಕೌಂಟ್ ಆಗಿ ನಾನು ಇದನ್ನೆಲ್ಲ ಪರ್ಚೇಸ್ ಮಾಡಿದೆ, ಇದರಲ್ಲಿರುವಂಥ ಐಟಮ್ಸ್ನ ನಾನು ಏನಕ್ಕೆಲ್ಲ ಯೂಸ್ ಮಾಡ್ತೀನಿ, ನಾನು ಯಾಕೆ ಇದನ್ನು ಪ್ರತಿನಿತ್ಯ ಬಳಸ್ತೀನಿ ಅನ್ನೋನ್ನ ಪ್ರತಿಯೊಂದು ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ಕೋತೀನಿ. ಸೊ ಇದು ಮಿಂತ್ರಾ ಆಫರ್ ಡೀಟೇಲ್ಸ್ ಆಗಿರುತ್ತೆ. ಸೊ ಇನ್ನೂ ಯಾರೆಲ್ಲ ಮಿಂತ್ರಾದಲ್ಲಿ ಶಾಪ್ ಮಾಡಿಲ್ಲ, ಬೇಗ ಹೋಗಿ. ನಿಮಗೆ VIP ಕೋಡ್ ಅಂತ ಹೇಳಿಬಿಟ್ಟು ಒಂದು ಕೂಪನ್ ಸಿಗುತ್ತೆ. ಜಸ್ಟ್ 9 ರೂಪೀಸ್ಗೆ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ 1 ಮಂತ್ ನೀವೇನೇ ಬುಕ್ ಮಾಡಿದ್ರೂ ಕೂಡ ಕಂಪ್ಲೀಟ್ ಡಿಸ್ಕೌಂಟಲ್ಲಿ ನಿಮಗೆ ಸಿಗುತ್ತೆ, ಆ VIP ಕಾರ್ಡ್ ಇದ್ದರೆ ಮಾತ್ರ. ಸೊ ಯಾರೆಲ್ಲ ತಡ ಮಾಡದೆ ಬೇಗ ಹೋಗಿ ಬೇಗ ಮಿಂತ್ರಾದಲ್ಲಿ ಶಾಪ್ ಮಾಡಿ ಅಂತ ಹೇಳ್ತೀನಿ. ಸೊ ಇನ್ನು ನಾನು ಯಾಕೆ ಮಿಂತ್ರಾದಲ್ಲಿ ಈ ಪ್ರಾಡಕ್ಟ್ನ ಬುಕ್ ಮಾಡಿದೆ, ಜೊತೆಗೆ ನಾನು ಯಾಕೆ ನಾಯ್ಕಾದಲ್ಲಿ ಬುಕ್ ಮಾಡಲಿಲ್ಲ ಅನ್ನೋದು ಕೂಡ ನಾನು ಇಲ್ಲಿ ಹೇಳ್ತೀನಿ. ಇಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈ ನಾಯ್ಕಾ ಅಥವಾ ಈ ಮಿಂತ್ರಾ ಅಂತ ಹೋದರೆ ತುಂಬ ಪ್ರೈಸ್ ಡಿಫ್ರೆನ್ಸ್ ಸಿಗುತ್ತೆ. ಅಂದರೆ ನಾನು ಫಸ್ಟು ಇಲ್ಲಿ ಇರೋದೆಲ್ಲ ಆಲ್ಮೋಸ್ಟ್ ನನ್ನ ಬ್ಯೂಟಿ ಪ್ರಾಡಕ್ಟ್ಸ್. ಇದನ್ನು ನಾನು ಕಂಪ್ಲೀಟ್ ಬ್ಯೂಟಿ ಪ್ರಾಡಕ್ಟ್ಸ್ ಇದು ಬಂದು ನಾನು ಆಲ್ಮೋಸ್ಟ್ ಯಾವಾಗಲೂ ನಾಯ್ಕಾದಲ್ಲೇ ಬುಕ್ ಮಾಡ್ತೀನಿ. ಈ ಸತಿ ಯಾಕೆ ಮಿಂತ್ರಾದಲ್ಲಿ ಬುಕ್ ಮಾಡಿದೆ ಅನ್ನೋದನ್ನ ನಾನು ಇಲ್ಲಿ ಹೇಳ್ಬಿಡ್ತೀನಿ. ಸೊ ಮೊದಲನೇದಾಗಿ ನಾಯ್ಕಾ ಅಥವಾ ಮಿಂತ್ರಾ ಏನಿದೆ, 2 ಆ್ಯಪಲ್ಲೂ ಕೂಡ ನಿಮಗೆ ನಾವು ಏನೇ ಸರ್ಚ್ ಮಾಡಿದ್ರು ಕೂಡ ನಮಗೆ ಸಿಗುತ್ತೆ. ಅಂದರೆ ಲೈಕ್ ನಾವು ಏನೇ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರು ನಮ್ಗೆ ಸರ್ಚ್ ಮಾಡಿದ ತಕ್ಷಣ ನಮಗೆ ಪ್ರಾಡಕ್ಟ್ ಸಿಗುತ್ತೆ. ಬಟ್ ಇಲ್ಲಿ ಏನು ಡಿಫ್ರೆನ್ಸ್ ಅಪ್ಪ ಅಂತ ಹೇಳಿದ್ರೆ, ಒಂದು ಟೈಮ್ ಮಿಂತ್ರಾದಲ್ಲಿ ಕಡಿಮೆ ಇರುವಂತಹ ಪ್ರಾಡಕ್ಟ್ ನಾಯ್ಕಾದಲ್ಲಿ ಜಾಸ್ತಿ ಇರುತ್ತೆ, ನಾಯ್ಕಾದಲ್ಲಿ ಕಡಿಮೆ ಇರೋ ಪ್ರಾಡಕ್ಟ್ ಮಿಂತ್ರಾದಲ್ಲಿ ಜಾಸ್ತಿ ಇರುತ್ತೆ. ಆಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, 2 ಆ್ಯಪಲ್ಲೂ ನಾವು ಸರ್ಚ್ ಮಾಡೋಣ. ಈಗ ನಾನೀಗೇನೋ ಒಂದು ಲಿಪ್ಸ್ಟಿಕ್ಕನ್ನು ಬೈ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ, ಒಂದು ಮ್ಯಾಟ್ ಲಿಪ್ಸ್ಟಿಕ್ಕು, ಒಂದು ಯಾವುದೋ ಒಂದು ಬ್ರ್ಯಾಂಡ್ದು. ಸೊ ಈಗ ಮಿಂತ್ರಾದಲ್ಲಿ 1 ಟೈಮ್ ಚೆಕ್ ಮಾಡ್ತೀನಿ, ನಾಯ್ಕಾದಲ್ಲಿ 1 ಟೈಮ್ ಚೆಕ್ ಮಾಡ್ತೀನಿ. ನಾಯ್ಕಾದಲ್ಲಿ 290 ರೂಪೀಸ್ ಇದ್ದರೆ ಮಿಂತ್ರಾದಲ್ಲಿ 250 ರೂಪೀಸ್ ಇರುತ್ತೆ. ಅದೇ ಇನ್ನೊಂದು ಡೇ ಅಂದರೆ ನೆಕ್ಸ್ಟ್ ಡೇ ಅಥವಾ ಒಂದು 5 ಡೇಸ್ ಬಿಟ್ಟು ಚೆಕ್ ಮಾಡಿದ್ರೆ ನಾಯ್ಕಾದಲ್ಲಿ 250 ರೂಪೀಸ್ ಇರುತ್ತೆ, ಮಿಂತ್ರಾದಲ್ಲಿ 290 ರೂಪೀಸ್ ಇರುತ್ತೆ. ಸೊ ಅದಕ್ಕೆ ಈ ಗೊಂದಲನೇ ಬೇಡ. ನಾವು ಏನೇ ಬುಕ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಆ್ಯಪಲ್ಲೂ ಒಂದು ಟೈಮ್ ವೇರಿಯೇಷನ್ ನೋಡಿಕೊಂಡು ಯಾವ ಆ್ಯಪಲ್ಲಿ ನಮಗೆ ಚೀಪ್ ಆ್ಯಂಡ್ ಬೆಸ್ಟಾಗಿ ನಮ್ಮ ರೇಂಜಿಗೆ, ನಾವು ಖರ್ಚು ಮಾಡುವ ರೇಂಜಿಗೆ ಎಷ್ಟು ಸಿಗುತ್ತೆ ಆ ಪ್ರೈಸ್ ಮುಖಾಂತರ ನಾವು ಪರ್ಚೇಸ್ ಮಾಡೋಣ, ಒಪ್ಕೊಳ್ಳೋಣ. ಜಾಸ್ತಿ ಇದ್ದರೆ ಅದು ನಮ್ಗೆ ಒಳ್ಳೆಯದೇ. ಅಂದರೆ ಒಂದು ಬ್ರ್ಯಾಂಡ್. ಸೊ ಈ ರೀತಿ ನಾನು ಪರ್ಚೇಸ್ ಮಾಡೋದು ಅಂದರೆ ಲೈಕ್ ನಾನು ಕಂಪೇರ್ ಮಾಡ್ತೀನಿ, ಒಂದು ಆ್ಯಪಿಂದ ಒಂದು ಆ್ಯಪಿಗೆ ಎಷ್ಟು ಡಿಫ್ರೆನ್ಸ್ ಬೀಳುತ್ತೆ. ಅದು 1 ರೂಪಾಯಿನೇ ಆಗಿರ್ಬೋದು, 2 ರೂಪಾಯಿನೇ ಆಗಿರ್ಬೋದು. ಸೊ ಡಿಫ್ರೆನ್ಸ್ ಬಿದ್ದರೆ ನಾನು ಮಾತ್ರ ಆವಾಗ ಪರ್ಚೇಸ್ ಮಾಡ್ತೀನಿ ಒಂದು ಆ್ಯಪಲ್ಲಿ. ಸೊ ಬಟ್ ಪಿಂಕ್ ಫ್ರೈಡೇ ಸೇಲ್ ಇತ್ತು ಲಾಸ್ಟ್ ವೀಕು ನಾಯ್ಕಾದಲ್ಲಿ. ಪಿಂಕ್ ಫ್ರೈಡೇ ಸೇಲಲ್ಲಿ ಏನಾಯಿತು ಅಂತ ಹೇಳಿದ್ರೆ, ನಾನೆಲ್ಲ ಕಾರ್ಟ್ಗೆ ಹಾಕಿದ್ದೆ. ಸರಿ, ಕಾರ್ಟ್ಗೆ ಇಕ್ಕಿದ್ರೆ ಎನಿಹೌ ಪಿಂಕ್ ಫ್ರೈಡೇ ಸೇಲ್ದು ಏನು ಡಿಸ್ಕೌಂಟ್ ಇರೋದು ಅದು ಕಂಟಿನ್ಯೂ ಆಗುತ್ತೆ ಅನ್ನೋದನ್ನ ನಾನು ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದೆ. ಸೊ ನಾನೇನು ಮಾಡಿದೆ, ನಾಳೆ ಬುಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ಟು ಕಾರ್ಟ್ಗೆ ಹಾಕಿ ಸುಮ್ಮನಾಗ್ಬಿಟ್ಟಿದ್ದೆ. ಅವತ್ತು ಏನಾಯಿತು ಅಂತ ಹೇಳಿದ್ರೆ, ಒಂದಷ್ಟು ಡಿಸ್ಕೌಂಟ್ ಬಿದ್ದು ನನಗೆ ಕಡಿಮೆ ರೇಂಜಲ್ಲೇ ಸಿಕ್ತು ಎಲ್ಲ ಪ್ರಾಡಕ್ಟ್ಸು. ಬಟ್ ನಾನು ಏನು ತಪ್ಪು ಮಾಡಿದೆ ಅಂದರೆ, ಅಟ್ಲೀಸ್ಟ್ ಬುಕ್ ಮಾಡಿಬಿಟ್ಟು ಮಾರ್ನಿಂಗ್ ನಂಗೆ ಇಷ್ಟ ಆಗಿಲ್ಲ ಅಂದರೆ ಕ್ಯಾನ್ಸಲ್ ಮಾಡಿಬಿಡ್ಬೇಕಿತ್ತು. ಬಟ್ ನಾನೇನು ಮಾಡಿದೆ, ಬುಕ್ಕು ಮಾಡಲಿಲ್ಲ, ಏನೂ ಮಾಡಲಿಲ್ಲ, ಜಸ್ಟ್ ಕಾರ್ಟಲ್ಲಿ ಇಟ್ಟಿರೋದ್ರಿಂದ ಏನಾಯಿತು, ಎಷ್ಟು ಕಡಿಮೆ ರೇಂಜಿಗೆ ನನಗೆ ಬಿತ್ತು ಡಿಸ್ಕೌಂಟು, ಟೋಟಲ್ ಅಮೌಂಟು. ಅದೇ ಮಾರ್ನಿಂಗ್ ಚೆಕ್ ಮಾಡಿ ನೋಡ್ತೀನಿ, ಡಬಲ್ ತೋರಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಅಟ್ ದ ಎಂಡ್ ಅಂದರೆ ಆವತ್ತಿನ ದಿನ ನೈಟ್ 12 ಗಂಟೆಗೆ ಪಿಂಕ್ ಫ್ರೈಡೇ ಸೇಲ್ ಎಂಡ್ ಆಗಿತ್ತು. ಸೊ ಈ ರೀತಿ ಎಡವಟ್ಟಾಗಿ ನಾನು ಅಲ್ಲಿಂದ ಶಿಫ್ಟ್ ಆಗಿ ಈಗ ಮಿಂತ್ರಾದಲ್ಲಿ ಬುಕ್ ಮಾಡಿದ್ದೀನಿ. ಏನೆಲ್ಲ ಬುಕ್ ಮಾಡಿದ್ದೀನಿ ಅಂತ ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ಕೊತೀನಿ. ಸೊ ಫಸ್ಟ್ ಬಾಕ್ಸ್ನ ಓಪನ್ ಮಾಡೋಣ ಬನ್ನಿ. ಸೊ ಇದು ಫಾಸ್ಟ್ ಮೂವಿಂಗ್ ಅಂದರೆ ಸಿನ್ಸ್ ಇದು ಬೇಗ ಡೆಲಿವರ್ ಆಗುತ್ತೆ. ಈ ಥರ ರೆಡ್ ಸ್ಟಿಕ್ಕರ್ ಹಾಕಿದರೆ, ನಾನು ನಿನ್ನೆ ಬುಕ್ ಮಾಡಿದ್ರೆ ಮಾರ್ನಿಂಗೆ ಡೆಲಿವರಿ ಆಗಿರುವಂತಹ ಪ್ರಾಡಕ್ಟ್ ಇದು. ಸೊ ಈ ಥರ ರೆಡ್ ಸ್ಟಿಕ್ಕರ್ ಹಾಕಿದರೆ ಫ್ಲ್ಯಾಶ್ ಆ್ಯಂಡ್ ಫಾರ್ವರ್ಡ್ ಅಂತ ಬೇಗನೆ ನಮಗೆ ಡೆಲಿವರ್ ಆಗಿದೆ ಅಂತ ಅರ್ಥ. ಬನ್ನಿ ಓಪನ್ ಮಾಡೋಣ. ಮತ್ತು ನಾನು ವೈರಲ್ ಲಿಪ್ಸ್ಟಿಕ್ಕನ್ನು ಬುಕ್ ಮಾಡಿದ್ದೀನಿ. ಅಂದರೆ ಆಲ್ಮೋಸ್ಟ್ ಲೈಕ್ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲೆಲ್ಲ ತುಂಬ ವೈರಲ್ ಆಗಿರುವಂತಹ ಮಾರ್ಸ್ ಅವರ ಲಿಪ್ಸ್ಟಿಕ್ಕನ್ನು ಬುಕ್ ಮಾಡಿದ್ದೀನಿ. ಸಾರಿ, ಸಿಸರ್ ಮರ್ತ್ಬಿಟ್ಟೆ ನಾನು ಕೊಡಕ್ಕೆ ತರೋದ್ರಿಂದ.
ಈಗ ಮತ್ತೆ ಒಳಗೆ ಹೋದರೆ ತರೋಕ್ಕಾಗಲ್ಲ, ಅಂದರೆ ನನ್ನ ಮಗಳು ಹೋಗ್ತಾಳೆ ಅದಕ್ಕೋಸ್ಕರ. ಸೊ ಏನಂದರೆ ಓಪನ್ ಮಾಡೋಣ. ಅದೇ ನಾನು ಹೇಳ್ತಾ ಇದ್ನಲ್ಲ ವೈರಲ್ ಲಿಪ್ಸ್ಟಿಕ್ಕನ್ನು ಬುಕ್ ಮಾಡಿದ್ದೀನಿ ಅಂತ, ಅದು ಯಾವ ಶೇಡು ವೈರಲ್ ಯಾಕಾಯಿತು ಪ್ರತಿಯೊಂದು ಓಪನ್ ಮಾಡಿದ್ದೀನಿ ಗೈಸ್. ಮೈ ಗಾಡ್, ಮಿನಿಮಲಿಸ್ಟಿಂದ ನನಗೆ ಒಂದು ಸನ್ಸ್ಕ್ರೀನ್ ಲೈಕ್ ಇಷ್ಟೆಲ್ಲ ಬುಕ್ ಮಾಡಿರೋದಕ್ಕೆ ಕಾಂಪ್ಲಿಮೆಂಟ್ರಿ ಆಗಿ ಬಂದಿರುವಂತಹ ಇದು ಮಿನಿಮಲಿಸ್ಟ್ ಸನ್ಸ್ಕ್ರೀನ್. ಇದು ಕಾಂಪ್ಲಿಮೆಂಟ್ರಿ ಗೈಸ್. ಅದ್ರ ಮೇಲೆ ಸ್ಟಿಕ್ಕರ್ ಹಾಕಿದ್ದಾರೆ, ನಾಟ್ ಫಾರ್ ಸೇಲ್ ಅಂತ ಹೇಳಿಬಿಟ್ಟು, ನಾಟ್ ಫಾರ್ ಸೇಲ್ ಅಂತ. ಇದು ಅಪ್ರಾಕ್ಸಿಮೇಟ್ ಎಷ್ಟು ಬೀಳುತ್ತೆ ಅಂತ 149 ರುಪೀಸ್. ಇಷ್ಟು 10 ಗ್ರಾಮ್ಗೆ 149 ರುಪೀಸ್ ಆಗುತ್ತೆ. 149 ರುಪೀಸ್ 10 ಗ್ರಾಮ್ಗೆ. 10 ಗ್ರಾಮ್, ನಾಟ್ 100 ml ಆರ್ ನಾಟ್ 1 ಲೀಟರ್. 10 ಗ್ರಾಮ್ಗೆ 149 ರುಪೀಸ್. ಸೊ ಇದು ನನಗೆ ಕಾಂಪ್ಲಿಮೆಂಟ್ರಿ ಆಗಿ ಸಿಕ್ಕಿದೆ. ಇದು ಅಮ್ಮಮ್ಮ ಅಂದರೂ 1.5 ಮಂತ್ ಯೂಸ್ ಮಾಡ್ತೀನಿ ನಾನು. ಸನ್ಸ್ಕ್ರೀನು ನಾವು ಹಚ್ಚಬೇಕು ಇಲ್ಲ ಅಂತಲ್ಲ, ಅತಿಯಾಗಿ ನಾವು ಯೂಸ್ ಮಾಡಿದ್ರೆ ಅದು ನಮಗೆ ಡ್ಯಾಮೇಜ್ ಕೂಡ ಆಗುತ್ತೆ ಮುಂದೊಂದು ದಿವಸ. ಸೊ ಅದಕ್ಕೇನಂದರೆ ನಮ್ಗೆ ಯಾವ ರೇಂಜಿಗೆ ಬೇಕೋ ಆ ರೇಂಜಲ್ಲಿ ಯೂಸ್ ಮಾಡಿದ್ರೆ ಸಾಕು. ಪ್ರತಿನಿತ್ಯನೂ ಯೂಸ್ ಮಾಡಿದ್ರೆ ಒಳ್ಳೆಯದೇ, ಅಂದರೆ ಲಿಮಿಟೆಡ್ ಆಗಿ ಯೂಸ್ ಮಾಡೋಣ. ಇಷ್ಟು ಹಾಕೋ ಜಾಗದಲ್ಲಿ ಇಷ್ಟು ಹಾಕ್ಕೊಂಡು ಅಪ್ಲೈ ಮಾಡಿದ್ರೆ ಸಾಕು, ಒಳ್ಳೆಯದು. ಅಂದರೆ ಏಜ್ ಆಗ್ತಿದ್ದಂಗೆ ಅದೇನಾಗುತ್ತೆ ಸ್ವಲ್ಪ ಅದು ಕೂಡ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ ಸನ್ಸ್ಕ್ರೀನ್. ಸೊ ಅದಕ್ಕೋಸ್ಕರ ನಾನು ಈ ಬಾಟಲ್ನ ಬೇಕಾದ್ರೆ 1.5 ಮಂತ್ ಯೂಸ್ ಮಾಡ್ತೀನಿ ಕೂಡ. ಸೊ ಇದು ಕಾಂಪ್ಲಿಮೆಂಟ್ರಿ ಆಗಿ ನನಗೆ ಸಿಕ್ಕಿರೋದು ಗೈಸ್. ಸೊ ಇದೊಂದು ಬಾಕ್ಸಲ್ಲಿ ಅದನ್ನು ಕಳಿಸಿದ್ದೀನಿ. ನನಗೆ ಎಷ್ಟು ಬಿಲ್ ಆಯಿತು ಟೋಟಲ್ ಅದು ಕೂಡ ಹೇಳ್ತೀನಿ. ಸೊ ಎಷ್ಟು ಬಿಲ್ ಆಗಿ ನನಗೆ ಎಷ್ಟು ಡಿಸ್ಕೌಂಟ್ ಹೋಗಿ ನಾನು ಎಷ್ಟು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದೆ ಅಂತ ಹೇಳ್ಬಿಡ್ತೀನಿ. ಸೊ ಗೈಸ್ ಓಪನ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ವೈರಲ್ ಲಿಪ್ಸ್ಟಿಕ್ ಗೈಸ್. ಫೈನಲಿ ನಾನು ತೊಗೊಂಡೆ ವೈರಲ್ ಲಿಪ್ಸ್ಟಿಕ್. ಇದೊಂದು ಬಾಕ್ಸಲ್ಲಿ ಆ್ಯಸ್ ಯೂಶಲ್ ಸನ್ಸ್ಕ್ರೀನ್ ಹೆಂಗೆ ಪ್ಯಾಕ್ ಮಾಡಿದಾರೋ ಅದೇ ಥರ ಒಂದು ಬಾಕ್ಸಲ್ಲಿ ಲಿಪ್ಸ್ಟಿಕ್ಕನ್ನು ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ದಿಸ್ ಇಸ್ ವೈರಲ್ ಲಿಪ್ಸ್ಟಿಕ್ ಗೈಸ್. ಫೈನಲಿ ನಾನು ತೊಗೊಂಡ್ಬಿಟ್ಟೆ. ತುಂಬ ದಿವಸದಿಂದ, ಇಲ್ಲ ಅಂದರೂ 1.5 ಮಂತಿಂದ ನಾನು ತೊಗೋಬೇಕು ಅಂತ ಕಾಯ್ಕೊಂಡು ನಿಂತಿದ್ದೆ. ಯಾವಾಗ ನನಗೆ ಡೇ ಬರುತ್ತೋ ಏನೋ ಬಿಡು, ಅಂದರೆ ನನಗೆ ಗ್ರ್ಯಾಜುಯೇಷನ್ ಡೇಗೆ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಇತ್ತು. ಇವಾಗ ಲೈಕ್ ನನ್ನ ಓಲ್ಡ್ ವೀಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ ನನ್ನ ಡೀಟೇಲ್ಸನ್ನು. ಈಗ ಹೊಸ್ದಾಗಿ ನೋಡ್ತಿರೋರಿಗೆ ಆಲ್ಮೋಸ್ಟ್ ಗೊತ್ತಿರಲ್ಲ. ಸೊ ಏನಂದರೆ ಇವಾಗ ನಾನು 5th ಸೆಮ್ ಓದ್ತಾ ಇರೋದು. 6th ಸೆಮ್ಗೆ ಗ್ರ್ಯಾಜುಯೇಷನ್ ಡೇ ಬರುತ್ತಲ್ಲ, ಆವಾಗ ಪರ್ಚೇಸ್ ಮಾಡೋಣ ಬಿಡು ಅಂದರೆ ರೆಡಿ ಆಗೋಕ್ಕೆ ಅಂತ ಅಂದ್ಕೊಂಡೆ. ಬಟ್ ನಂಗೆ ತಡೆಯೋಕ್ಕಾಗಲಿಲ್ಲ, ಯಾಕಂದರೆ ಇನ್ಸ್ಟಾಗ್ರಾಮ್ ಪೂರ್ತಿ ರೀಲ್ಸ್ ಬರೀ ಲಿಪ್ಸ್ಟಿಕ್ಕೇ ಬರ್ತಾಯಿದೆ, ಬರೀ ವೈರಲ್ ಲಿಪ್ಸ್ಟಿಕ್ಕೇ. ಮಾರ್ಸ್ ಕಂಪನಿದು ಗೈಸ್. ಎಷ್ಟು ಅಂತ ಹೇಳ್ತೀನಿ ರೀ. ಶೇಡ್ ಬಂದು 60 ಸೂಪರ್ ಸ್ಟಾರ್ ನಾನು ಬುಕ್ ಮಾಡಿರೋದು. ನಾನು ಮುಂಚೆನೇ ನಾನು ಲಾಸ್ಟ್ ವೀಡಿಯೋದಲ್ಲಿ ನೋಡಿದರೆ ಗೊತ್ತಿರುತ್ತೆ. ನಾನು ಆಲ್ಮೋಸ್ಟ್ ಡಾರ್ಕ್ ಅಥವಾ ಒಂಥರ ಮೆರೂನ್ ಅಥವಾ ಪರ್ಪಲ್ ಡಾರ್ಕ್ ಆ ಥರ ಶೇಡಲ್ಲೇ ನಾನು ತೊಗೊಳ್ಳೋದು ಆಲ್ಮೋಸ್ಟು. ಇದು ನನಗೆ ಎಷ್ಟು ಬಿತ್ತು ಅಂತ ಹೇಳಿದ್ರೆ 300ಗೆ ಇನ್ನು 4 ರುಪೀಸ್ ಕಡಿಮೆ ಅಷ್ಟೇ. ಸೊ ಗೈಸ್ ನನಗೆ ಓಪನ್ ಮಾಡೋಕ್ಕೆ ಇಷ್ಟ ಆಗ್ತಾಯಿಲ್ಲ ಪ್ಯಾಕಿಂಗು. ಇದು ಕೂಡ ನಾಟ್ ಫಾರ್ ಸೇಲ್ ಅಂತ ಹಾಕಿರೋದು. ಲೆಟ್ ಮೀ ಓಪನ್ ಗೈಸ್. ಸಾರಿ 60 ಶೇಡ್ ನಂಬರ್ 60 ಸೂಪರ್ ಸ್ಟಾರ್. ಓಪನ್ ಮಾಡೋಣ ಬನ್ನಿ. ವೈರಲ್ ಲಿಪ್ಸ್ಟಿಕ್ ನನ್ನ ಕೈಯಲ್ಲಿದೆ ಗಾಯ್ಸ್ ಇವತ್ತು. ಅದು ಪ್ಯಾಕಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಪ್ಯಾಕಿಂಗು ನಿಜವಾಗ್ಲೂ ನನ್ನ ಪ್ಯಾಕಿಂಗ್ಗೋಸ್ಕರನೇ ತೊಗೊಂಡಿರೋದು. ಶೇಡ್ ನಂಗೆ ಸೂಟ್ ಆಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಜಸ್ಟ್ ಫಾರ್ ಪ್ಯಾಕಿಂಗ್ ನಾನು ಪರ್ಚೇಸ್ ಮಾಡಿದ್ದೀನಿ. ಇದು ವೈರಲ್ ಅಂದರೆ ವೈರಲ್ ಆಗಿರುವಂತಹ ಬ್ರ್ಯಾಂಡ್, ಜೊತೆಗೆ ಪ್ಯಾಕಿಂಗ್ ಜೊತೆಗೆ ಅದು ಮ್ಯಾಟ್ ಫಿನಿಶಿಂಗ್ ಕೊಡುತ್ತಲ್ಲ, ಅದು ನಾನು ವೀಡಿಯೋಸ್ ನೋಡಿದ್ದೀನಿ. ಇನ್ನು ನಾನು ಯಾವುದು ಅಪ್ಲೈ ಮಾಡಿ ಟೆಸ್ಟ್ ಮಾಡಿ ನೋಡಿಲ್ಲ. ಜಸ್ಟ್ ನಾನು ವೀಡಿಯೋಸಲ್ಲಿ ನೋಡಿದ್ದು. ಲೆಟ್ ಮೀ ಓಪನ್ ಗಾಯ್ಸ್. ನಾನು ಇನ್ನೂ ಅಪ್ಲೈ ಮಾಡಿಲ್ಲ ಗಾಯ್ಸ್, ತೋರಿಸ್ತಾ ಇದ್ದೀನಿ ನಿಮಗೆ. ಫಸ್ಟ್ ಲೈಕ್ ಶೇಟ್ ಗಾಯ್ಸ್, ಬಿದೋಯ್ತು. ಮೈ ಗಾಡ್, ನಾನು ಬೇಕಾದ್ರೆ ತೋರಿಸ್ಬಿಡ್ತೀನಿ ಶೇಡ್ ಯಾವ ಥರ ಬರುತ್ತೆ ಅಂತ. ಮೈ ಗಾಡ್, ಮ್ಯಾಟಿ ಫಿನಿಶಿಂಗ್ ಗಾಯ್ಸ್.
ಮ್ಯಾಟ್ ಫಿನಿಶಿಂಗ್ ಇದೆ. ಸ್ಮೆಲ್ ಏನು ಅಂತ ಇಲ್ಲ, ಬಟ್ ಮ್ಯಾಟ್ ಫಿನಿಶಿಂಗ್ ಸೂಪರಾಗಿದೆ. ನೋಡಿದ್ರೇ ಮ್ಯಾಟ್ ಫಿನಿಶಿಂಗ್ ಗೊತ್ತಾಗ್ಬಿಡುತ್ತೆ ಒನ್ ಟೈಮು. ತುಂಬ ಮ್ಯಾಟ್ ಫಿನಿಶಿಂಗ್ ಇದೆ. ಚೆನ್ನಾಗಿದೆ. ಈ ಕಲರ್ ಇರಲಿಲ್ಲ, ನಾನು ಅದಕ್ಕೋಸ್ಕರನೇ ಪರ್ಚೇಸ್ ಮಾಡಿದ್ದು. ಸೊ ಓಕೆ ವಿತ್ ದಿಸ್. ಸೊ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ, ಯಾಕಂದರೆ ಪ್ಯಾಕ್ ಬಿಸಾಕೋಕ್ಕೂ ಕೂಡ ನನಗೆ ಇಷ್ಟ ಆಗಲ್ಲ, ಯಾಕಂದರೆ ಅಷ್ಟು ಪೇ ಮಾಡಿರ್ತೀವಲ್ವ. ಸೊ 1 ಮಂತ್ ಆದರೂ ಇಷ್ಟು ಚೆನ್ನಾಗಿ ಇಟ್ಕೊಳ್ಳೋಣ ಅಂತ ಅಷ್ಟೇ. 1-2 ಟೈಮ್ಸ್ ಅಪ್ಲೈ ಮಾಡಾದ್ಮೇಲೆ ಅದು ಎಲ್ಲಿ ಬಿದ್ದಿರೋದೋ ಗೊತ್ತಿಲ್ಲ. ಸೊ ಈಗ ದೊಡ್ಡ ಬಾಕ್ಸ್ ಓಪನ್ ಮಾಡುವಂಥ ಸಮಯ ಗಾಯ್ಸ್. ಫಸ್ಟ್ ಪ್ರಾಡಕ್ಟ್ ಲವ್ ಬ್ಯೂಟಿ ಆ್ಯಂಡ್ ಪ್ಲ್ಯಾಂಟ್ ಅವರ ಶ್ಯಾಂಪೂ ಮತ್ತು ಕಂಡೀಷ್ನರ್ ಎರಡೂ ಕೂಡ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದಿದ್ದು. ಪಾಸ್ಟ್ 1.5 ಇಯರಿಂದ ನಾನು ಇದೇ ಬ್ರ್ಯಾಂಡ್, ಇದೇ ಹೇರ್ ಶ್ಯಾಂಪು, ಇದೇ ಬ್ರ್ಯಾಂಡು ಕಂಡೀಷ್ನರ್ ಕೂಡ ಯೂಸ್ ಮಾಡೋದು. ತುಂಬ ಅಂದರೆ ತುಂಬ ಸಿಲ್ಕಿ ಮತ್ತು ಒಂಥರ ಫ್ರೀನೆಸ್ ಅನಿಸುತ್ತೆ. ಕೂದಲು ಒಣಗಲ್ಲ ಅಥವಾ ಬೇಗ ಡ್ರೈ ಆಗಲ್ಲ ಅಥವಾ ಬೇರೆ ಏನೇ ಇದ್ರೂ ನಂಗೆ ಅನ್ನಿಸ್ತಾ ಇರಲಿಲ್ಲ. ಒಂಥರ ಫ್ರೀಯಾಗಿ ನನ್ನ ಹೇರ್ಸು ಫ್ರೀಯಾಗಿದೆ ಅನ್ನೋ ಥರ ಕಂಡೀಷನಲ್ಲಿ ಇರ್ತಿತ್ತು ಪ್ರತಿದಿನ. ಮತ್ತು ಸ್ಮೆಲ್ ಮಾತ್ರ ಅಮೇಝಿಂಗ್. ಆ ಸ್ಮೆಲ್ ಹೇಳೋಕ್ಕೆ ಆಗಲ್ಲ. ಒಂಥರ ಲ್ಯಾವೆಂಡರ್ ಸ್ಮೆಲ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಲ್ಯಾವೆಂಡರ್ ಸ್ಮೆಲ್ಲು. ಹೇರ್ ಪ್ರತಿನಿತ್ಯ 2 ಡೇಸ್ ಆದರೂ ಆ ಫ್ರೇಗ್ರೆನ್ಸ್ ನಮ್ಮ ಹೇರಲ್ಲಿ ಇದ್ದೇ ಇರುತ್ತೆ. ಇದು ಬಂದು ಜಸ್ಟ್ ನಾನು ಶ್ಯಾಂಪು ಬುಕ್ ಮಾಡ್ಕೊಂಡಿದ್ದೀನಿ. ನಾನು ಫಸ್ಟ್ ಒಂದು ಬ್ರ್ಯಾಂಡ್ ಬುಕ್ ಮಾಡಿದ್ದೆ, ಲೈಕ್ ಪ್ಲಮ್ ಅವ್ರದ್ದು. ಅದನ್ನ ಕಂಡೀಷ್ನರ್ ಖಾಲಿ ಆಗಿಲ್ಲ, ಸೊ ಅದಕ್ಕೋಸ್ಕರ ನಾನು ಕಂಡೀಷ್ನರ್ ಬುಕ್ ಮಾಡಿಲ್ಲ ಗೈಸ್. ಇದು ಒಂದು ಬಾಟ್ಲಿಗೆ ನಾನು 448 ರುಪೀಸ್ ಪೇ ಮಾಡಿದ್ದೀನಿ. ಇದಕ್ಕೇ ಆಲ್ಮೋಸ್ಟ್ ಇದು 740 ರುಪೀಸ್ ಇದು ಅನ್ನಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಇದು ನನಗೆ ಆಫರ್ ಹೋಗಿ 449 ರುಪೀಸಿಗೆ ಸಿಕ್ಕಿರೋದು. ಲೈಕ್ ಇದು 400 ml ಬಾಟಲ್. ಇದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಈ ಶ್ಯಾಂಪು, ಈ ಬ್ರ್ಯಾಂಡ್ ಆಗಿರ್ಬೋದು. ಇದರಲ್ಲಿ ತುಂಬ ಸಿರಮ್ಸ್ ಮತ್ತು ಹೇರ್ ಆಯಿಲ್ ಎಲ್ಲ ಸಿಗುತ್ತೆ. ಅದೆಲ್ಲ ಟ್ರೈ ಮಾಡಬೇಕು ಅಂತ ಆಸೆ, ಬಟ್ ಪ್ರಾಬ್ಲಮ್. ನೆಕ್ಸ್ಟ್ ತೋರಿಸ್ಬಿಡ್ತೀನಿ. ಇನ್ನೊಂದು ಇದು ಗಾರ್ನಿಯರ್ ಅವ್ರದ್ದು ಹೇರ್ ಕಲರ್ ಬುಕ್ ಮಾಡ್ಕೊಂಡಿದ್ದೆ. ನಾನು ಈ ಹೇರ್ ಕಲರ್ನೇ ಅಪ್ಲೈ ಮಾಡೋದು. ಲೈಟ್ ಬ್ರೌನ್ 5 ಶೇಡ್ ನಂಬರ್ 5. ತುಂಬ ಒಂಥರ ಚೆನ್ನಾಗಿದೆ. ಒಂದು 2.5 ಮಂತ್ಸ್ ಆದ್ರೂ ನನಗೆ ಇದು ಬರುತ್ತೆ. 2.5 ಮಂತ್ಸ್ ಇದು ಅಪ್ಲೈ ಮಾಡಿದ್ರೆ 2.5 ಮಂತ್ಸ್ ಅದು ನನ್ನ ಹೇರಲ್ಲಿರುತ್ತೆ. ಚೆನ್ನಾಗಿರುತ್ತೆ, ಒಂಥರ ಸ್ಮೂತಾಗೂ ಇರುತ್ತೆ, ಕಲರ್ ಕೂಡ ಚೆನ್ನಾಗಿರುತ್ತೆ. ನನಗೆ ಓಕೆ ಇದು. ನಾನು ಲೈಕ್ ರೆಕಮೆಂಡ್ ಮಾಡಲ್ಲ ತೊಗೊಳ್ಳಿ ಅಂತ, ನಾನು ಇದನ್ನೇ ಬಳಸ್ತೀನಿ ಅಂತ ಶೇರ್ ಮಾಡ್ತಾಯಿದ್ದೀನಿ ಅಂತ ಅಷ್ಟೇ. ಇದು ಕೂಡ ಬುಕ್ ಮಾಡಿದ್ದೆ. ಇದು 249 ರುಪೀಸ್ ಗೈಸ್. ಇದು ಕೂಡ ನನಗೆ ಜಸ್ಟ್ 175 ರುಪೀಸ್ಗೆ ಸಿಗುತ್ತೆ. ನೆಕ್ಸ್ಟ್ ಬಂದು ಮಿನಿಮಲಿಸ್ಟ್ ಅವರ ಫೇಸ್ ಸಿರಮ್ ನಿರಾಸನಮೈಡ್ ಇರುವಂತಹ ಫೇಸ್ ಸಿರಮನ್ನು ನಾನು ಬಳಸೋದು ಕೂಡ ಬುಕ್ ಮಾಡಿರೋದು ಕೂಡ. ಓಪನ್ ಮಾಡಿ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಐ ಜಸ್ಟ್ ಓಪನ್ ಇಟ್ ಆ್ಯಂಡ್ ಐ ಶೋ ಇಟ್. ಜಸ್ಟ್ ಫಾರ್ 10 ml 249 ರುಪೀಸ್ ಪೇ ಮಾಡಿ ಈ ಸಿರಮನ್ನು ನಾನು ಪ್ರತಿನಿತ್ಯ ಅಪ್ಲೈ ಮಾಡೋದು. ಯಾಕೆ ಅಂದರೆ ನನಗೆ ಸ್ವಲ್ಪ ಓಪನ್ ಪೋರ್ಸ್ ಇದೆ, ಅದು ಮುಚ್ಕೊಳ್ಳಿ ಅಂತ ನೆರಾಸೆರಮೈಡ್ 10% ಇರುವಂತಹ ಒಂದು ಸಿರಮ್. ಇದು ಮಿನಿಮಲಿಸ್ಟ್ ಬ್ರ್ಯಾಂಡ್ದು, ತುಂಬ ಚೆನ್ನಾಗಿದೆ. ನಾನು ಹಳೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ನಾನು ಇದನ್ನೇ ಬಳಸೋದು ಗೈಸ್. ಇದು ಕೂಡ ನನಗೆ ಆಫರ್ ಹೋಗಿ ಒಂದು 235 ರುಪೀಸ್ಗೇನೋ ಸಿಕ್ತು. ಸೇಮ್ ಮಿನಿಮಲಿಸ್ಟ್ ಅವ್ರಿಗೆ ಸನ್ಸ್ಕ್ರೀನನ್ನು ಬಳಸೋದು ನಾನು. ಅದು ಕೂಡ ನನಗೆ ಒಂದು 249 ರುಪೀಸ್ ಇರೋದು 235 ರುಪೀಸ್ಗೇನೋ ಆಫರ್ ಬಂತು. ನನಗೆ ಆಫರ್ ಸಿಕ್ತು. ಲೈಕ್ ಏನಂದರೆ ಇವೆರಡನ್ನೂ ನಾನು ಪರ್ಚೇಸ್ ಮಾಡಿರೋದ್ರಿಂದ ಮಿನಿಮಲಿಸ್ಟ್ ಬ್ರ್ಯಾಂಡಿಂದ ನನಗೆ ಈ ಒಂದು ಸನ್ಸ್ಕ್ರೀನ್ ಫ್ರೀಯಾಗಿ ಕಾಂಪ್ಲಿಮೆಂಟ್ರಿಯಾಗಿ ಸಿಕ್ಕಿದೆ ನೋಡಿ ಗೈಸ್. ಇದು ಕೂಡ SPF 50 ಸನ್ಸ್ಕ್ರೀನ್ ವಿತ್ ನೆರಾಸೆರಮೈಡ್ ಪ್ಲಸ್ ವಿಟಮಿನ್ D5 ಪ್ಲಸ್ ವಿಟಮಿನ್ F ಬ್ರ್ಯಾಂಡ್ PA+++. ಇದನ್ನು ನಾನು ಯೂಸ್ ಮಾಡೋದು. ಇದು ಒಂಥರ ಕಣ್ಣ ಹತ್ರ ಎಲ್ಲ ಅಪ್ಲೈ ಮಾಡಿಬಿಟ್ರೆ ಸ್ವಲ್ಪ ಉರಿ ಅನಿಸ್ಬಿಡುತ್ತೆ ನನಗೆ. ಅದಕ್ಕೋಸ್ಕರ ನಾನು ಸನ್ಸ್ಕ್ರೀನನ್ನು ಅತಿಯಾಗಿ ಬಳಸೋಕ್ಕೂ ಹೋಗಲ್ಲ, ಅತಿ ಕಡಿಮೆಯಾಗೂ ಬಳಸೋಕ್ಕೆ ಹೋಗಲ್ಲ, ಒಂದು ಲಿಮಿಟಲ್ಲಿ ಬಳಸ್ತೀನಿ. ಸೊ ಅದಕ್ಕೆ ನಾನು ಇದನ್ನು ನಿಮ್ಗೆ ಯಾವಾಗಲೇ ಹೇಳಿದ್ದು. ಇದನ್ನು ನಾನೊಂದು 3 ಮಂತ್ಸ್ ಆದರೂ ಬಳಸ್ತೀನಿ. ಲಾಸ್ಟ್ ನಾನೊಂದು 2 ಮಂತ್ಸ್ ಬ್ಯಾಕ್ ಬುಕ್ ಮಾಡಿದ್ದು ಸನ್ಸ್ಕ್ರೀನು, ಇವಾಗಲೇ ಬುಕ್ ಮಾಡ್ಕೊತಾ ಇರೋದು. ಬಟ್ ಸಿರಮ್ ಬೇಗ ಖಾಲಿ ಆಗಿಬಿಡುತ್ತೆ.
ಲಾಸ್ಟ್ ಆ್ಯಂಡ್ ಫೈನಲ್ ಪ್ರಾಡಕ್ಟ್ ಖಾಲಿ ಆಯಿತು. ಬಾಕ್ಸ್ ಇದು ಬಂದಿದೆ. ಲೈಕ್ ನಾನು ಲಿಪ್ ಗ್ಲಾಸ್ ತೊಗೋಬೇಕು ಅಂತ ತುಂಬ ಲೈಕ್ ವೈರಲ್ ಲಿಪ್ಸ್ಟಿಕ್ ಥರನೇ ವೆಯ್ಟ್ ಮಾಡಿಕೊಂಡು ಇವಾಗ ತೊಗೊಂಡಿದ್ದೀನಿ. ಇದು ಯಾವ ಬ್ರ್ಯಾಂಡು ಅಂತ ಹೇಳಿದ್ರೆ ಬ್ರ್ಯಾಂಡ್ ಹಾಂ ಎಲೈಟ್ ಬ್ರ್ಯಾಂಡ್ ಬರುತ್ತಲ್ಲ. ಈಗ ತುಂಬ ಬಳಸಲ್ಲ ಯಾರು, ಮುಂಚೆ ತುಂಬ ಬಳಸ್ತಾಯಿದ್ರು. ಒಂದು 4-5 ವರ್ಷದ ಹಿಂದೆ ಎಲೈಟ್ 18 ಬ್ರ್ಯಾಂಡ್ ಬಂದು ತುಂಬ ಫೇಮಸ್ಸು. ಪ್ರತಿಯೊಬ್ಬರು ಬಳಸ್ತಾ ಇದ್ದಿದ್ದು ಇದೇ ಬ್ರ್ಯಾಂಡ್. ಲಿಪ್ಸ್ಟಿಕ್ ಆಗಿರ್ಬೋದು, ಐಲೈನರ್ ಆಗಿರ್ಬೋದು, ಕಾಜಲ್ ಆಗಿರ್ಬೋದು. ಬಟ್ ಅದು ಹೋಗ್ತಾ ದಿನ ಡಿಮ್ಯಾಂಡ್ ಕಡಿಮೆ ಆಗೋಯಿತು. ಹೊಸ ಬ್ರ್ಯಾಂಡ್ ಬರ್ತಾ ಲೈಕ್ ನಾನು ಟ್ರೈ ಮಾಡಿ ನೋಡೋಣ ಅಂತ. ತುಂಬ ಆಫರ್ಸ್ ಇದೆ ಇದರಲ್ಲಿ. ಎಲೈಟಲ್ಲಿ ಲಿಪ್ಸ್ಟಿಕ್ ಆಗಿರ್ಬೋದು, ಮ್ಯಾಟ್ ಆಗಿರ್ಬೋದು, ಗ್ಲಾಸ್ ಆಗಿರ್ಬೋದು, ಐಲೈನರ್, ಐಲ್ಯಾಶಸ್ ಏನೇ ಇದ್ರೂ ಕಡಿಮೆ ಬೆಲೆ, ಅಫೋರ್ಡಬಲ್ ರೇಂಜ್ ಆ್ಯಂಡ್ ಬ್ರ್ಯಾಂಡ್ ಕೂಡ ಫೇಮಸ್. ಆ್ಯಂಡ್ ಜೊತೆಗೆ ಇದು ಏನಂದರೆ ಕಡಿಮೆ ರೇಂಜಲ್ಲಿದೆ. ಇದು ಜಸ್ಟ್ ನನಗೆ 125 ರುಪೀಸಿಗೆ ನಾನು ಪರ್ಚೇಸ್ ಮಾಡಿದ್ದೀನಿ. ನಾನು ಗ್ಲಾಸ್ ತುಂಬ ಒಂದು ಬ್ರ್ಯಾಂಡ್ ಒಂದು 500 ರುಪೀಸ್ ಮೇಲಿರಬೇಕು ನಾನು ತೊಗೊಂಡ್ರೆ. ಅದು ಒಂದು 1 ಇಯರ್ವರೆಗೂ ನಾನು ಅದನ್ನ ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇಷ್ಟೆಲ್ಲ ನಾನು ಪ್ರಾಡಕ್ಟನ್ನು ಗೈಸ್ ನೋಡಿದ್ರಲ್ಲ, ಇಷ್ಟೆಲ್ಲ ಪ್ರಾಡಕ್ಟ್ಸ್ನ ನಾನು ಪರ್ಚೇಸ್ ಮಾಡಿದೆ. ಜಸ್ಟ್ ನನಗೆ ಇಷ್ಟು ಪ್ರಾಡಕ್ಟ್ಸ್ಗೆ ಡಿಸ್ಕೌಂಟ್ ಹೋಗಿ ನನಗೆ ಇಷ್ಟಕ್ಕೆ ಪರ್ಚೇಸ್ ಮಾಡಿದೆ ಅಂತ ಹೇಳಿದ್ರೆ ಜಸ್ಟ್ 1289 ರುಪೀಸ್. ಜಸ್ಟ್ 1289 ರುಪೀಸ್ಗೆ ನಾನು ಇಷ್ಟು ಪ್ರಾಡಕ್ಟ್ಸ್ನು ಕೂಡ ಪರ್ಚೇಸ್ ಮಾಡಿದ್ದು ಮಿಂತ್ರಾದಲ್ಲಿ. ನಾನು ಆಲ್ರೆಡಿ ಇನ್ಫಾರ್ಮ್ ಮಾಡ್ದಂಗೆ ಮೊದಲನೇ ಕ್ಲಿಪ್ಪಲ್ಲೇ VIP 12 ಅಂತ ಹೇಳಿಬಿಟ್ಟು ನಿಮ್ಗೊಂದು ಕೂಪನ್ ಕೋಡ್ ಸಿಗುತ್ತೆ. ಕೂಪನ್ ಕೋಡೆಲ್ಲ ಒಂಥರ ವೋಚರ್ ಥರ 10 ರುಪೀಸ್ಗೆ ಪರ್ಚೇಸ್ ಮಾಡ್ಬೋದು ಮಿಂತ್ರಾದಲ್ಲೇ. ನೀವು ಪರ್ಚೇಸ್ ಮಾಡಿದ್ರೆ ಲೈಕ್ 9 ಮಂತ್ಸ್ ಅಥವಾ 1.5 ಮಂತ್ಸೋ 3 ಮಂತ್ಸೋ ನನಗೆ ಅಷ್ಟು ಗ್ಯಾರಂಟಿಯಾಗಿ ಗೊತ್ತಿಲ್ಲ. ಲೈಕ್ ನಾನು ಅಬ್ಸರ್ವ್ ಮಾಡಲಿಲ್ಲ. ನೀವು ಅದನ್ನು ಪರ್ಚೇಸ್ ಮಾಡಿದ್ರೆ ನೀವು ಮಿಂತ್ರಾದಲ್ಲಿ ಏನೇ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರು ಇಷ್ಟು ಪರ್ಸೆಂಟ್ ಅಂತ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ. ಏನೇ ಆಫರ್ ಇರಲಿ, ನಡೀತಾನೆ ಇರಲಿ, ಬಟ್ ಆ ವೋಚರ್ನ ನೀವು ಪರ್ಚೇಸ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಒಂದು 5 to 10 ಮಂತ್ಸ್ ಆದರೂ ನಿಮಗೆ ಕಂಪ್ಲೀಟ್ ಡಿಸ್ಕೌಂಟನ್ನು ಕೊಡ್ತಾರೆ ಮಿಂತ್ರಾದಲ್ಲಿ. ಇನ್ನು ಇದು ಇಯರ್ ಎಂಡ್ ಆಗಿರೋದ್ರಿಂದ ಎಲ್ಲ ಆ್ಯಪಲ್ಲೂ ನಿಮಗೆ ಆಫರ್ಸ್ ಇರುತ್ತೆ. ಬೇಗ ಹೋಗಿ ಏನೇ ಪರ್ಚೇಸ್ ಮಾಡೋದಾಗಿದ್ರು ಪರ್ಚೇಸ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಥವಾ ಇನ್ಫಾರ್ಮೇಟಿವ್ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಗಾಯ್ಸ್ ಸ್ಟೇ ಟ್ಯೂನ್. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬೈ ಬೈ ಗಾಯ್ಸ್.